ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಾರ್ಸು RCB ರಿಟೆನ್ಷನ್ ಅಂಡ್ ರಿಲೀಸ್ ಮೋಸ್ಟ್ ಲೈಕ್ಲಿ ಈ ಸೀಸನ್ ನೋಡಾದ್ಮೇಲೆ ನೋಡಿದ್ದೀರಾ. ನನ್ನ ಅನಾಲಿಸಿಸ್ ಪ್ರಕಾರ ಯಾರು ರಿಟರ್ನ್ ಆಗ್ಬೋದು, ಯಾರು ರಿಲೀಸ್ ಆಗ್ಬೋದು ಅಂತ. ಬಟ್ ಮುಂಬೈ ಇಂಡಿಯನ್ಸ್ ವಿಚಾರಕ್ಕೆ ಬಂತು ಅಂತಂದ್ರೆ ಈ ಸೀಸನು ಸಿಕ್ಕಾಪಡೆ ಜನ ಅಂದ್ರೆ 2027 ಸೀಸನ್ಗೆ ಸಿಕ್ಕಾಪಡೆ ಜನ ರಿಲೀಸ್ ಆಗುವಂಥ ಚಾನ್ಸ್ ಇದೆ. ಯಾಕಂದ್ರೆ ಬಾಟಮ್ ಆಫ್ ದ ಟೇಬಲ್ಗೆ ಕಚ್ಕೊಳ್ಳೋಂಥ ಮುಂಬೈ ಇಂಡಿಯನ್ಸು ಚೆನ್ನಾಗೇನೆ ಕಾಣಿಸ್ತಾ ಇಲ್ಲ. ಸೊ ಈ ಟೀಮು ನಾವು ಅನ್ಕೊಂಡಿದ್ವಿ ಟೂರ್ನಮೆಂಟ್ಗಿಂತ ಮುಂಚೆ ಏನೋ ಮಾಡ್ಬಿಡ್ತಾರೆ ಹಿಂಗೆ ಅಂತ. ಬಟ್ ಏನೋ ಕಾಣಿಸ್ತಾ ಇಲ್ಲ ಟೀಮಲ್ಲಿ. ಸಿಕ್ಕಾಪಟ್ಟೆ ಚೇಂಜಸ್, ಕ್ಯಾಪ್ಟನ್ಸಿ ಚೇಂಜ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಡ್ರಾಸ್ಟಿಕ್ ಮೂವ್ಗಳು ಮುಂಬೈ ಇಂಡಿಯನ್ಸಲ್ಲಿ 2027 ಸೈಕಲ್ಗೆ ಖಂಡಿತ ಹಾಗೆ ಆಗುತ್ತೆ. RCB ಇದು ನೋಡಿದ್ದೀರಾ, ನಾನು ವಿಡಿಯೋ ಮಾಡಿದ್ದು ಯಾರು ರಿಲೀಸ್ ಆಗ್ಬೋದು, ಯಾರು ರಿಟರ್ನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಸೊ ಮುಂಬೈ ಇಂಡಿಯನ್ಸ್ ವಿಚಾರಕ್ಕೆ ಬಂತು ಅಂತ ಅಂದರೆ ಎಷ್ಟು ಜನ ರಿಟರ್ನ್ ಆಗ್ಬೋದು ಮಗ? ರೋಹಿತ್ ಶರ್ಮಾ 100% ಶಾರ್ಟ್ ಆಗಿ ರಿಟರ್ನ್ ಆಗ್ತಾರೆ. ಹೌದು, ಪರ್ಫಾರ್ಮೆನ್ಸು, ಇಂಜುರಿ ಅದು ಇದು ಎಲ್ಲ ಏನೇ ಇದ್ರೂ ಕೂಡ ರೋಹಿತ್ನ 100% ರಿಟರ್ನ್ ಮಾಡ್ಕೊಂಡ್ರೆ ಒಂಥರ ಬ್ರ್ಯಾಂಡ್ ಇದ್ದಂಗೆ ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ ಯಾವ ಥರನೋ ಆ ಥರ ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ಬ್ರ್ಯಾಂಡು. ಸೊ ಅವ್ರನ್ನ ಬಿಡುವಂಥ ಮಾತೇ ಇಲ್ಲ. ಒಂದು ಸೀಸನ್ ಹಂಗೆ ಹಿಂಗೆ ಆದ್ರೂ ಸಹ, ಒಂದು ಸೀಸನ್ ರನ್ ಹೊಡೆದಿಲ್ಲ ಅಂದ್ರೂ ಸಹ ಅವ್ರನ್ನಂತೂ ಬಿಡೋಂಥ ಸೀನೇ ಇಲ್ಲ. ರೋಹಿತ್ ಶರ್ಮಾ 100% ಇದ್ದೇ ಇರ್ತಾರೆ. ಬುಮ್ರಾನ್ ಬಿಡೋಕ್ಕಾಗತ್ತಾ? ಬುಮ್ರಾನ್ ಅಂತೂ ಅವರು ಮುಂಬೈ ಇಂಡಿಯನ್ಸ್ ಟೀಮ್ ಉಣ್ಕೊಂಡೋದನ್ನು ಕೂಡ ಬಿಡೋಕ್ಕಾಗೋದಿಲ್ಲ. ಎಸ್ಸಲ್ಲಿ ಉಣ್ಕೊಂಡೋದನ್ನು ಕೂಡ ಬಿಡೋಕ್ಕಾಗೋದಿಲ್ಲ. ಸೊ ಇದ್ದೇ ಇರ್ತಾರೆ ಬುಮ್ರಾ ಅವರು. ರಿಯಾನ್ ರಿಕಲ್ಟನ್ ಅವ್ರನ್ನ ಬಿಡಲ್ಲ ಅಂತ ಅನ್ನಿಸ್ತಿದೆ. ಯಾಕಂದರೆ ಕನ್ಸಿಸ್ಟೆಂಟ್ ಆಗಿ ರಿಯಾನ್ ರಿಕಲ್ಟನ್ ಅವರು ರನ್ಸ್ನ ಹೊಡೆದಿದ್ದಾರೆ, ಸೆಂಚುರಿಗಳನ್ನ ಹೊಡೆದಿದ್ದಾರೆ. ಸೊ ಅದರಿಂದ ಹೋಪ್ಸ್ ಆದ್ದೇ ರಿಯಾನ್ ರಿಕಲ್ಟನ್ ಮೇಲೆ. ಇನ್ನು ಕ್ವಿಂಟನ್ ಡಿಕಾಕ್ನ ಬಿಡ್ಬೋದು ಹೊರತು ರಿಯಾನ್ ರಿಕಲ್ಟನ್ ಬಿಡ್ತಾನೆ ಅಂತ ನನಗೆ ಅನಿಸ್ತಿಲ್ಲ. ನೆಕ್ಸ್ಟ್ ಸೀಸನ್ಗೂ ಕೂಡ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಓಪನ್ ಮಾಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ನಂಬರ್ 4 ಸೂರ್ಯಕುಮಾರ್ ಯಾದವ್. ಹೌದು, ಸಿಗಾವಡ ಆಫ್ ಸೀಸನ್ ಇದು ಸೂರ್ಯಕುಮಾರ್ ಯಾದವ್ಗೆ. ಒಂಥರ ಡಿಸಾಸ್ಟರ್ ಅಂತ ಹೇಳ್ತೀನಿ ಸೂರ್ಯಕುಮಾರ್ ಯಾದವ್ಗೆ. ಬಟ್ ಆದ್ರೂ ಆ ಒಂದು ಬ್ರ್ಯಾಂಡ್ ಇದ್ದೇ ಇರುತ್ತೆ. ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಅನ್ನೋದ್ರ ಜೊತೆಗೆ ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಸೀಸನ್ಸು ಆಡಿದ್ದಾರೆ. ಸೊ ಆ ಒಂದು ಕೋರ್ನ ಖಂಡಿತ ಮುಂಬೈ ಇಂಡಿಯನ್ಸ್ ಈಸಿಯಾಗಿ ಬಿಟ್ಕೊಂಡು ಕೊಡೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಅದು ಮೆಗಾ ಆಕ್ಷನ್ಗೆ ಬರುವಂಥ ಟೈಮ್ಗೆ ಬಿಡ್ಬೋದು. ಬಟ್ ಮಿನಿ ಆಕ್ಷನ್ಲಿ ಸೂರ್ಯಕುಮಾರ್ ಯಾದವ್ನ ಬಿಡ್ತಾರೆ ಅಂತ ನನಗಂತೂ ಒಂದು ಫೀಲ್ ಆಗ್ತಾ ಇಲ್ಲ. ಸೊ ಸೂರ್ಯ ನೆಕ್ಸ್ಟ್ ಸೀಸನ್ ಸ್ಟ್ರಾಂಗ್ ಕಂಬ್ಯಾಕ್ನ ಮಾಡ್ತಾರೆ ಅಂತ ಕೂಡ ಅನ್ಕೊಂಡಿದ್ದೀನಿ. ನಂಬರ್ 5 ತಿಲಕ್ ವರ್ಮಾ ಅವರು ಖಂಡಿತ ರಿಟೈನ್ ಆಗೇ ಆಗ್ತಾರೆ. ಸೊ ಇವ್ರನ್ನ ಫ್ಯೂಚರ್ ನೋಡ್ತಾ ಇದ್ದಾರೆ. ಇವ್ರನ್ನ ಕ್ಯಾಪ್ಟನ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಆ ಥರ ಮುಂಬೈ ಇಂಡಿಯನ್ಸ್ ಅವರು ಇವ್ರ ಹತ್ರ ಚೆನ್ನಾಗಿದ್ದಾರೆ, ಜೊತೆಗೆ ನೋಡ್ತಾ ಇದ್ದಾರೆ, ಫ್ಯೂಚರ್ನ ಜಾಸ್ತಿ ನೋಡ್ತಾ ಇದೆ. ಆ್ಯಂಡ್ ರಿಟರ್ನ್ ಕೂಡ ಆದಂಥವ್ರು ಮೆಗಾ ಆಕ್ಷನಲ್ಲಿ. ಸೊ ಕಾರ್ಬಿನ್ ಬಾಷ್ ಅವರು ಕೂಡ ರಿಟರ್ನ್ ಆಗ್ತಾರೆ ಅಂತ ಅನ್ನಿಸಿದೆ. ಯಾಕಂದರೆ ಈ ಸೀಸನು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಬೌಲಿಂಗ್ ಮಾಡಿರುವಂಥದ್ರಲ್ಲಿ ಯಶಸ್ವಿ ಕಂಡಿರುವಂಥದ್ದು ಯಾರು ಅಂದರೆ ಅದು ಕಾರ್ಬಿನ್ ಬಾಷ್. ಜೊತೆಗೆ ಬ್ಯಾಟಿಂಗು ಕೂಡ ಪರವಾಗಿಲ್ಲ, ಚೆನ್ನಾಗಿ ಆಡುವಂಥ ಅಬಿಲಿಟಿ ಇದೆ. ಅದರಿಂದ ಒಳ್ಳೆ ಕ್ವಾಲಿಟಿ ಆಲ್ರೌಂಡರ್. ಅದರಿಂದ ರಿಟೈನ್ ಮಾಡ್ಕೊಂತಾರೆ. ಮಿಚೆಲ್ ಸ್ಯಾಂಟ್ನರ್ನ ರಿಟೈನ್ ಮಾಡ್ಕೊಬಹುದು. ಒಂಥರ ಬೇರೆ ಯಾರು ತೆಗ್ತಾರೆ ಮಿಚೆಲ್ ಸ್ಯಾಂಟ್ನರ್ನ ಬಿಡ್ತು ಅಂತಂದರೆ? ಒಬ್ಬ ಕ್ವಾಲಿಟಿ ಸ್ಪಿನ್ನಿಂಗ್ ಕಮ್ ಆಲ್ರೌಂಡರ್. ಇವ್ರನ್ನ ಬಿಟ್ಬಿಡ್ತು ಅಂದರೆ ಬೇರೆಯವ್ರು ತೊಗೊತಾರೆ ಅಷ್ಟೇ ಆಪ್ಷನಲ್ಲಿ. ಸೊ ಇವ್ರನ್ನೂ ಬಿಟ್ಬಿಡ್ತು ಅಂತಂದ್ರೆ ಏನೋ ಆಡಿಲ್ಲ. ಹೌದು, ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಇಂಜುರಿಗಳಾಯಿತು. ಸೊ ಅದು ಇದು ಎಲ್ಲ ಇತ್ತು, ನಿಗಲೆಲ್ಲ ಇತ್ತು. ಬಟ್ ಒಳ್ಳೆ ಪ್ಲೇಯರು ಮಿಚೆಲ್ ಸ್ಯಾಂಟ್ನರು. ಸೊ ಖಂಡಿತ ಬಿಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ವಿಲ್ ಜಾಕ್ಸ್ 100% ಬಿಡೋದಿಲ್ಲ. ವಿಲ್ ಜಾಕ್ಸ್ ಹೌದು ಈ ಸೀಸನ್ ಅಷ್ಟೇನಾಗಿ ಹೆವಿಯಾಗಿ ಆಗಿಲ್ಲ ವಿಲ್ ಜಾಕ್ಸಿಗೆ. ಬಟ್ ಆದರೂ ಕೂಡ ನನ್ನ ಪ್ರಕಾರ ಅವ್ರನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂತು ಅಂದರೆ ಚೆನ್ನಾಗೇ ಆಡ್ತಾರೆ ಅವರು. ಸೊ ಬಿಡೋದಿಲ್ಲ ಅಂತ ಒಂದು ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ನಮ್ಮ ವೀರ್ನು ಕೂಡ 100% ಬಿಡೋದಿಲ್ಲ. ಇರೋವಂಥವ್ರಲ್ಲೇ ಸ್ವಲ್ಪ ಮಟ್ಟಿಗೆ ರನ್ಸ್ನ ಹೊಡೆದಿರುವಂಥದ್ದು ಅಂದರೆ ಈ ಸೀಸನ್ನು ಕನ್ಸಿಸ್ಟೆಂಟಾಗಿ ಮಿಡ್ಲ್ ಆರ್ಡ್ರಲ್ಲಿ ಅದು ನಮ್ಮನ್ ವೀರ್ ಅವರು. ಇವ್ರನ್ನ ಬಿಟ್ಬಿಡ್ತು ಅಂದ್ರೆ ಅಷ್ಟೇ ಉಣ್ಕೊಂಡು ಹೋಗ್ಬೇಕು. ಆಮೇಲೆ ಮೊಹಮ್ಮದ್ ಇಜಾರ್ ಅಂತ ಒಬ್ರು ಇದ್ದಾರೆ. ಸೊ ಎಷ್ಟು ಚೆನ್ನಾಗಿ ಆಪರ್ಚುನಿಟಿ ಸಿಗದೇ ಇರ್ಬೋದು. ಬಟ್ ಇವ್ರ ಮೇಲೆ ಹೋಪ್ಸ್ ಇಟ್ಕೊಂಡು ಫ್ಯೂಚರ್ನ ನೋಡ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಇವ್ರನ್ನ ಬಿಡುವಂಥ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಅಲ್ಲ ಅವ್ರನ್ನ ಮತ್ತೆ ರಿಟೈನ್ ಮಾಡ್ಕೊಳ್ಳುವಂಥ ಚಾನ್ಸ್ ಇದೆ. ಯಾಕಂದರೆ ವಿಕೆಟ್ಸ್ಗಳು ಅಂತ ಬಂದಾಗ ಇವರು ಈ ಟೂರ್ನಮೆಂಟಲ್ಲಿ ಸುಮಾರು ವಿಕೆಟ್ಸ್ಗಳನ್ನ ಎತ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ ಎತ್ತಿರದೆ ಅಲ್ಪ ಸ್ವಲ್ಪ ವಿಕೆಟ್ಸ್. ಅದರಲ್ಲಿ ಆಲ್ಮೋಸ್ಟ್ ಒಂದು 1/4% ಆಫ್ ದ ವಿಕೆಟ್ಸ್ನ ಅಲ್ಲ ಅವ್ರನ್ನ ಎತ್ತಿದ್ದಾರೆ. ಅದರಿಂದ ಇವ್ರನ್ನ ಬಿಡುವಂಥದ್ದು ನನಗೇನೋ ಕಾಣಿಸ್ತಾರೆ. ಬಿಡಂಗಿದ್ರೆ ಲಾಸ್ಟ್ ಸೀಸನ್ನೇ ಬಿಟ್ಟಿರೋರು. ಯಾಕಂದರೆ ಅವ್ರು ಬಂದೇ ಇರಲಿಲ್ಲ ಲಾಸ್ಟ್ ಸೀಸನು. ಸೊ ಅವ್ರು ರಿಟರ್ನ್ ಮಾಡ್ಕೊಂಡ್ರು ಅಂದರೆ ಖಂಡಿತ ಇಲ್ಲೂ ಕೂಡ ರಿಟರ್ನ್ ಮಾಡ್ಕೊಳ್ಳೋಂಥ ಚಾನ್ಸ್ ಇದೆ ನೆಕ್ಸ್ಟ್ ಮೆಗಾ ಆಕ್ಷನ್ವರೆಗೂ. ಆ್ಯಂಡ್ ಶಾರ್ದುಲ್ ಠಾಕೂರ್ ಸಖತ್ತಾಗಿ ಪ್ರೂವ್ ಮಾಡಿದ್ರು. ಆ್ಯಕ್ಚುಲಿ ಒಂಥರ ಮ್ಯಾನ್ ವಿತ್ ಗೋಲ್ಡನ್ ಆರ್ಮ್ ಅಂತ ಅಂತಾರಲ್ಲ, ಬಂದು ವಿಕೆಟ್ಸ್ನ ಎತ್ಕೊಂಡು ಕೊಡೋರು. ಕೂರಿಸ್ಬಿಟ್ಟಿದ್ರು, ಆಮೇಲೆ ಮತ್ತೆ ಲಾಸ್ಟಿಗೆ ಹಾಕೊಂಡ್ರು, ಆಮೇಲೆ ಮತ್ತೆ ಲಾಸ್ಟಿಗೆ ಮುಂದ್ಬಿಡ್ತಿರ್ಗ ವಿಕೆಟ್ಸ್ನ ಎತ್ಕೊಂಡು ಕೊಟ್ಟರು. ಸೊ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಇವ್ರನ್ನ ಬಿಡೋದಿಲ್ಲ ಶಾರ್ದುಲ್. ಆ್ಯಂಡ್ ದೀಪಕ್ ಚಾರ್ನು ಕೂಡ ರಿಟರ್ನ್ ಮಾಡ್ಕೊಳ್ಳುವಂಥ ಚಾನ್ಸ್ ಇದೆ. ಯಾಕೆಂತಂದ್ರೆ ನೋಡಿ, ಆಕ್ಷನ್ಗೆ ಹೋಗ್ಬಿಡ್ತು ಅಂತಂದ್ರೆ ಅಂಥ ಕ್ವಾಲಿಟಿ ಇರೋಂಥವ್ರು ಕೂಡ ಸಿಗೋದ್ರೆ. ದೀಪಕ್ ಚಾರ್ನು ಬಿಟ್ಟು ಶಾರ್ದುಲ್ ಠಾಕೂರ್ನು ಬಿಟ್ಟು ಎಲ್ಲರನ್ನೂ ಬಿಟ್ಕೊಂಡು ಹೋಯ್ತು ಅಂತಂದ್ರೆ ಆಕ್ಷನ್ಗೆ ಹೋಗ್ಬಿಟ್ರೆ ಅಲ್ಲಿ ಮಿನಿ ಆಕ್ಷನ್ ಇದು, ಮೆಗಾ ಆಕ್ಷನ್ ಅಲ್ಲ. ಲಿಮಿಟೆಡ್ ಜನಗಳನ್ನ ರಿಲೀಸ್ ಮಾಡ್ತಾರೆ. ನಮ್ಮ RCB ಯಾರು ರಿಲೀಸೇ ಮಾಡಲ್ಲ. GT ಕೂಡ ಫಾರ್ ದಟ್ ಮ್ಯಾಟರ್ ಯಾರು ರಿಲೀಸೇ ಮಾಡಲ್ಲ. ಪಂಜಾಬ್ ಕಿಂಗ್ಸ್ ಏನು ರಿಲೀಸ್ ಮಾಡ್ಬಿಡ್ತಾರೆ, ಅವರು ಕೂಡ ರಿಲೀಸ್ ಮಾಡೋದಿಲ್ಲ ಜಾಸ್ತಿ ಯಾರು. ಅದೇ ಬಾಟಮ್ ಆಫ್ ದ ಟೇಬಲ್ ಇರುವಂಥವ್ರು ಸ್ವಲ್ಪ ರಿಲೀಸ್ ಮಾಡ್ಬೋದು ಅಷ್ಟೇ, ಜಾಸ್ತಿ ನಂಬರ್ ಆಫ್ ರಿಲೀಸ್ನ. ಆದರೆ ಮುಂಬೈ ಇಂಡಿಯನ್ಸ್ ಮತ್ತು LSG ಅವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಹೆವಿ ರಿಲೀಸ್ಗಳನ್ನ ಮಾಡ್ತಾರೆ ಅಂತ. ಸೊ ಅದರಿಂದ ಈ ಹೆವಿ ಜನ ಇವಾಗ ನೋಡಿ, ಶಾರ್ದುಲ್ ಠಾಕೂರ್ ಮತ್ತು ಇವರು ದೀಪಕ್ ಚಾರ್ ಅವ್ರು ಏನು ಅಂತ ಬಟ್ ಏನೋ ಪರ್ಪಲ್ ಕ್ಯಾಪ್ ಕಂಟೆನ್ಷನಿಗೆ ಬಂದ್ಬಿಟ್ರು ಅಂತ ಹೇಳೋದಕ್ಕಾಗೋದಿಲ್ಲ. ದೀಪಕ್ ಚಾರ್ ದೊಡ್ಡ ಇಂಪ್ಯಾಕ್ಟ್ ಮಾಡ್ಬಿಟ್ರು ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ಬಟ್ ಆದರೂ ಕೂಡ ರಿಟೈನ್ ಮಾಡ್ಕೊತಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ಗಳಾಗಿರೋದ್ರಿಂದ.
ಸೊ ರಿಲೀಸ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ರಿಲೀಸ್ ಆಗ್ಬೋದು ಅಂತ ಅಪ್ಡೇಟ್ ಇದೆ. ರೀಸೆಂಟ್ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂತ ಅಂದಾಗ ಕ್ಯಾಪ್ಟನ್ಸಿ ಚೇಂಜ್ಗೂ ಕೂಡ ನೋಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಈಚೆನೂ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಅಂಡ್ ಬೇರೆ ಬೇರೆ ಫ್ರಾಂಚೈಸ್ಗಳ ಜೊತೆಗೆ ಟಾಪಲ್ಲೂ ಕೂಡ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಹತ್ರ ಅಪ್ಡೇಟ್ ಇದೆ. ಸೊ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಹೇಳ್ತಾ ಇದ್ದೀನಿ, ಹಾರ್ದಿಕ್ ಪಾಂಡ್ಯ ರಿಲೀಸ್ ಆಗೋ ಚಾನ್ಸ್ ಇದೆ. ಅಂಡ್ ಕ್ವಿಂಟನ್ ಡಿ ಕಾಕ್ ಕೂಡ ರಿಲೀಸ್ ಆಗುವಂಥ ಚಾನ್ಸ್ ಇದೆ. ಯಾಕಂತಂದ್ರೆ ಎಲ್ಲ ಒಂದು ಮ್ಯಾಚ್ ಆಡಿದ್ರೆ ಅಷ್ಟೇ ನೆಟ್ಟಿಗೆ, ಅದು ಬಿಡ್ತು ಅಂದರೆ ಡಿಸಾಸ್ಟರು. ಶರ್ಫೆನ್ ರೂಥರ್ಫೋರ್ಡು ಆಡ್ಸಿದ್ರು, ಇವ್ರನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ. ಒಳ್ಳೆ ಪ್ಲೇಯರ್ ಶರ್ಫೆನ್ ರೂಥರ್ಫೋರ್ಡು. ಮುಂಬೈ ಇಂಡಿಯನ್ಸು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಸೀಸನ್ ಬಿಟ್ಟರು ಬಿಡ್ಬೋದು ಇವ್ರನ್ನ ಆಪ್ಷನ್ಗೆ, ಅಥವಾ ಟ್ರೇಡ್ ಮಾಡಿದ್ರು ಮಾಡ್ಬೋದು. ಯಾಕಂದರೆ ಟ್ರೇಡ್ ಮಾಡೇ ತೊಗೊಂಡಿದ್ದು ಇವರು, ಟ್ರೇಡ್ ಮಾಡಿದ್ರು ಮಾಡ್ಬೋದು. ರಾಬಿನ್ ಮಿನ್ಸಿ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿಲ್ಲ ಈ ಸೀಸನ್. ಸ್ವಲ್ಪ ಒಂದು 4 ಮ್ಯಾಚಿನ ಆಪರ್ಚುನಿಟಿ ಸಿಕ್ತು, ಬಟ್ ಅದನ್ನ ಯೂಟಿಲೈಸ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದರಿಂದ ಇವ್ರನ್ನೂ ಬಿಡುವಂಥ ಚಾನ್ಸ್ ಇದೆ. ಆಮೇಲೆ ಧನೀಶ್ ಅವ್ರನ್ನ ತೆಗೆದಾಕೊಳ್ಳುವಂಥ ಚಾನ್ಸಸ್ಸು ಇದೆ. ಯಾಕಂದರೆ ಹೊಸ ಪ್ಲೇಯರ್ಸ್ ಯಂಗ್ಸ್ಟರ್ಸ್ಗಳು ಡೊಮ್ಯಾಸ್ಟಿಕ್ ಸೀಸನ್ ಆಯ್ತಾ ಇದ್ದಂಗೆ ಹೊಸ ಟ್ಯಾಲೆಂಟ್ಗಳನ್ನ ಸ್ಕಿಲ್ಗಳನ್ನ ನೋಡ್ತಾರೆ. ಸೊ ಇವ್ರ ಬದಲು ಅವ್ರನ್ನೇ ತಗೊಳ್ಳೋಣ ಅಂತ ಇರ್ಬೋದು. ರಾಜ್ ಅಂಗದ್ ಬವಾಸ್ ಸರಿಯಾಗಿ ಚಚ್ಚಿಸ್ಕೊಂಡ್ರು. ಸೊ ಈ ಬೌಲರ್ನು ಕೂಡ ರಿಲೀಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ನಾವು ಮಾರ್ಕ್ಸ್ ಬಿ ಮೇಲೆ ಓಡಿಸ್ಕೊಂಡ್ರಲ್ಲಪ್ಪ, ಬೇರೆ ಯಾರ ಮೇಲೂ ಅಲ್ಲ, ನಾಯಕ್ ಚಚ್ಚಿಸ್ಕೊಂಡವ್ರು ಈ ಸೀಸನು. ಆಮೇಲೆ ಮಯಾಂಕ್ ರಾವತ್ ಅವ್ರನ್ನು ಕೂಡ ರಿಲೀಸ್ ಮಾಡ್ಬೋದು ಅನ್ನೋ ಥರ ಇದೆ. ಆಮೇಲೆ ಕ್ರಿಶ್ ಭಗತ್ ಅನ್ನೋರು ಯಂಗ್ಸ್ನು ಕೂಡ ರಿಲೀಸ್ ಮಾಡ್ಬೋದು ಅನ್ನೋ ಥರ ಇದೆ. ಟ್ರೆಂಟ್ ಬೋಲ್ಟ್ನು ಕೂಡ ರಿಲೀಸ್ ಮಾಡ್ಬೋದು ಅನ್ನೋ ಥರನೇ ಇದೆ ಇವಾಗ. ಯಾಕಂತಂದರೆ ಕೂರಿಸ್ಬಿಟ್ಟಿದ್ರು ಅವ್ರನ್ನು ಕೂಡ. ಏನು ಆಡ್ತಿಯಾಗಿರೋ, ಮುಂಚೆ ಹೆಂಗೆ ಬಿತ್ತಿದ್ದು ವಿಕೆಟ್ಸ್ ಪೋಪ್ಳೆ ಅಂತ ಬಂದಾಗ ಇನಿಷಿಯಲ್ ಬ್ರೇಕ್ ಥ್ರೂ ನೀನೇ ತಗೊಂಬಂದು ಕೊಡ್ತಿದ್ದು, ಎಲ್ಲಿ ಬ್ರೇಕ್ ಥ್ರೂಗಳು ಅನ್ನೋ ಥರ ಆಗೈತೆ. ಸೊ ಒಂದು ಸ್ವಲ್ಪ ಮುಂಬೈ ಇಂಡಿಯನ್ಸಿಗೆ ಮಾತ್ರ ಅಂತಲ್ಲ, ಆ್ಯಕ್ಚುಲಿ ಟ್ರೆಂಟ್ ಬೋಲ್ಟರ್ ಅವರ ಕಳೆನ ಒಂಥರ ಕಳ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಅಕ್ರಾಸ್ ದ ಸರ್ಕ್ಯೂಟ್ ನೋಡ್ತು ಅಂತ ಅಂದಾಗ ಥ್ರೂಔಟ್ ದ ವರ್ಲ್ಡ್ ಅಷ್ಟರ ಮಟ್ಟಿಗೆ ಹೆವಿ ಬೌಲಿಂಗ್ನ ಮಾಡ್ತಾ ಇಲ್ಲ. ಅದರಿಂದ ಕಾಲಕ್ರಮೇಣ ಇವರ ಒಂದು ಪರ್ಫಾರ್ಮೆನ್ಸು ಕಾಲವಾಗಿದೆ ಅನ್ನೋ ಥರ ಬಿಡ್ಬೋದು ಅಂತ ಅನ್ನಿಸ್ತೆ. ಮಯಾಂಕ್ ಮಾರ್ಕಂಡೆ ನೋ ಯೂಸ್. ಮುಂಚೆ ಇದ್ದಂಥ ಮಯಾಂಕ್ ಮಾರ್ಕಂಡೆನೇ ಬೇರೆ. ಮುಂಬೈ ಇಂಡಿಯನ್ಸ್ ಸ್ಟಾರ್ಟ್ ಮಾಡೋಲ್ಲ ಮಯಾಂಕ್ ಮಾರ್ಕಂಡೆ, ಆ ಮಾರ್ಕಂಡೆನೇ ಬೇರೆ. ಆಮೇಲೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಇವಾಗ ಬಂದಿರೋಂಥ ಮಯಾಂಕ್ ಮಾರ್ಕಂಡೆನೇ ಬೇರೆ. ಏನೂ ಇಲ್ಲ ಮಯಾಂಕ್ ಮಾರ್ಕಂಡೆ ಕೈಯಲ್ಲಿ. ಎಕ್ಸ್ಪೆಕ್ಟೇಷನ್ ಎಲ್ಲ ಇವರು ವಿಕೆಟ್ ಎತ್ತುತ್ತಾರೆ ಅಂತ. ಸೊ ಆದ್ದರಿಂದ ಖಂಡಿತ 100% ಬಿಟ್ಟೇ ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಶ್ವಾನಿ ಕುಮಾರ್, ಸೊ ಒಳ್ಳೆ ಬೌಲರ್ ಆ್ಯಕ್ಚುಲಿ ಅಶ್ವಿನಿ ಕುಮಾರು. ಗೊತ್ತಿಲ್ಲ ಇವ್ರು ರಿಟರ್ನ್ ಆದರೂ ಆಗ್ಬೋದು ಅಥವಾ ಬಿಡ್ಬೋದು. ಅಂಥ ಮಟ್ಟಿಗೆ ಇಂಪ್ರೆಸಿವ್ ಬೌಲಿಂಗ್ ಏನು ಈ ಸೀಸನ್ ಮಾಡಿಲ್ಲ. ಸೊ ಅದರಿಂದ ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ. ರಘು ಶರ್ಮಾ ಅಟ್ಟರ್ ವೇಸ್ಟ್ ಅಂದರೆ ಅಟ್ಟರ್ ವೇಸ್ಟು. ರಘು ಶರ್ಮಾ ಕ್ಯಾಚ್ ಬೋತಾಯ್ತು ಅಂದರೆ ಹಿಂಗೆ ಮಕ ನೋಡ್ಕೊಂಡು ನಿಂತ್ಕೊಂತಾರೆ. ಸೊ ಫಸ್ಟ್ ಬಿಡ್ತಾರೆ ನನ್ನ ಪ್ರಕಾರ ರಘು ಶರ್ಮನ. ಆ್ಯಂಡ್ ಕೇಶವ್ ಮಹಾರಾಜ್, ಸೊ ಇವ್ರನ್ನಂತೂ ಇಟ್ಕೊಂಡು ಏನಕ್ಕೆ ತಗೊಂಡ್ರು ಅನ್ನೋದೇ ಗೊತ್ತಿಲ್ಲ ಕೇಶವ್ ಮಹಾರಾಜ್ನ ಅಲ್ಲಿ. ಸೊ 100% ಕೇಶವ್ ಮಹಾರಾಜ್ನ ಕೂಡ ಬಿಟ್ಟೇ ಬಿಡ್ತಾರೆ. ಒಟ್ಟಲ್ಲಿ ನನ್ನ ಪ್ರಕಾರ ಜಾಸ್ತಿ ನಂಬರ್ ಆಫ್ ರಿಲೀಸು ಮುಂಬೈ ಇಂಡಿಯನ್ಸ್ ಕಡೆಯಿಂದ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ಸೀಸನು ಹೌದು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ರು, ಒಂದು ಸ್ವಲ್ಪ ರಿಟರ್ನ್ ಆಲ್ಮೋಸ್ಟ್ 10-20 ಜನ ರಿಟರ್ನ್ ಮಾಡ್ಕೊಂಡಿದ್ರು. 18-20 ಜನ ರಿಟರ್ನ್ ಮಾಡ್ಕೊಂಡಿದ್ರು. ಸೊ ಅದ್ರ ಅರ್ಥ ಇದೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿರುವಂಥ ಟೀಮ್ ಅಂತ. ಬಟ್ ಈ ಸೀಸನು ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿದೆ ಅಂತ ಅಂದರೆ ಕಂಪ್ಲೀಟಾಗಿ ಒಂದು ರೇಂಜಿಗೆ ಆಲ್ಮೋಸ್ಟ್ ಒಂದು 50% ಆಫ್ ದ ಟೀಮ್ನ ಚೇಂಜ್ ಮಾಡಲೇಬೇಕು ಅಂತ ಸ್ಟ್ರಾಂಗ್ ಆಗಿ. ಇಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಅಂದರೆ ಕ್ಯಾಪ್ಟನ್ಸಿ ಚೇಂಜ್ ಆಗಿರ್ಬೋದು, ಜೊತೆಗೆ ಹೊಸ ಕ್ಯಾಪ್ಟನ್ ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು. ಸೊ ನನ್ನ ಪ್ರಕಾರ ತಿಲಕ್ ವರ್ಮಾ ಅವ್ರು ನೆಕ್ಸ್ಟ್ ಸೀಸನು ಕ್ಯಾಪ್ಟನ್ ಆಗ್ಬಹುದು ಅನ್ನೋ ಥರ ಅನ್ಕೊಂಡಿದ್ದೀನಿ. ಇಲ್ಲಿ ರೋಹಿತ್ ಶರ್ಮಾ ಕೊಡ್ತಾರೆ, ಸೂರ್ಯಕುಮಾರ್ ಯಾದವ್ ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ಲ ನನಗಿಲ್ಲ. ತಿಲಕ್ ವರ್ಮಾ ಹೊಸ ಕ್ಯಾಪ್ಟನ್ ಆಗ್ಬೋದು ಮುಂಬೈಗೆ ಅಂತ. ಸೊ ಕಾದ್ ನೋಡೋಣ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ರಿಟೆನ್ಷನ್ ಮತ್ತು ರಿಲೀಸ್ ಲಿಸ್ಟಲ್ಲಿ ಯಾರು ರಿಟರ್ನ್ ಆಗ್ಬೋದು, ಯಾರು ರಿಲೀಸ್ ಆಗ್ಬೋದು, ಕಾಮೆಂಟ್ ಸೆಕ್ಷನ್ ಹಾಕಿ ಮಗ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.